ಇರ್ಷಾದ್ ಅವರೇ ನೋಡ್ತಾ ಇದ್ದೀರಲ್ವಾ, ಈಗ ಆರೋಪ ಪ್ರತ್ಯಾರೋಪಗಳನ್ನ ನೋಡ್ತಾ ಇದ್ದೀರಿ. ಈಗ ಬೇರೆ ಬೇರೆ ಪಕ್ಷಗಳು ಅಂದರೆ ವಿರೋಧ ಪಕ್ಷಗಳು ಗೆದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆರೋಪಗಳು ಚುನಾವಣಾ ಆಯೋಗದ ಮೇಲೆ ಬರೋದಿಲ್ಲ. ಈಗ ಉದಾಹರಣೆಗೆ ನಿಮ್ಮ ಪಂಜಾಬಲ್ಲಿ ಗೆತ್ತಲ್ವಾ, ಡೆಲ್ಲಿಲಿ 2ನೇ ಬಾರಿ ಗೆದ್ದರೆ ನೀವು ಆಮ್ ಆದ್ಮಿ, ಆವಾಗ ಆರೋಪ ಬಂದಿತ್ತು. ಹಾಗಾದರೆ ನಿಮ್ಮ ಪಾರ್ಟಿ ಮೇಲೆ ಏನಾದರೂ ಅಲ್ಲ, ಯಾಕೆ ನೀವು ಸೋತಾಗಲೇ ಯಾಕೆ ಮಾಡೋದು ಅಂತ? ಸರ್, ಆಮ್ ಆದ್ಮಿ ಪಾರ್ಟಿ ಯಾವತ್ತು ಸೋತದ ಮೇಲೆ ಆರೋಪ ಮಾಡಿಲ್ಲ. ಎಲೆಕ್ಷನ್ ಯಾವಾಗ ಬರುತ್ತೆ ಆವಾಗ ಏನೇನು ಆರೋಪ ಮಾಡಿದ್ವಿ ಅದೆಲ್ಲ ನಿಜ ಆಗ್ತಾ ಇದೆ. ಎಲೆಕ್ಷನ್ ಟೈಮಲ್ಲಿ ನಾವು ಏನೋ ಆರೋಪ ಮಾಡಿದ್ವಿ, ಒಂದು MP ಮನೆಯಲ್ಲಿ 23 ವೋಟ್ಗಳು ಆ್ಯಡ್ ಆಗಿದೆ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ವಿ, ಕೇಳಿಲ್ಲ. ಆರೋಪ ನಿಜ ಆಯ್ತಾ? ಫೇಕ್ ವೋಟರ್ಸ್ ನಡೀತಾ ಇದೆ ಅಂತ ಹೇಳಿದ್ವಿ, ಆರೋಪ ನಿಜ ಆಯ್ತಾ? ನಾವು ಯಾವ್ದು ಹೇಳ್ತೀವಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯಲ್ಲ ಆಮ್ ಆದ್ಮಿ ಪಾರ್ಟಿಯವರು. ಎಲ್ಲ ತನಿಖೆಗಳು ಮಾಡಿ ನಮ್ಮದೇ ಆದಂತ ಸರ್ ಎಲ್ಲಿ ಏನು ಅಂತ ಸರ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿದಿಲ್ಲ. ನ್ಯೂ ಡೆಲ್ಲಿ ಕ್ಷೇತ್ರ 20,000 ಜನ ಕರ್ಕೊಂಡು ಬಂದು ಕೂಣಿಸಿದ್ವಿ, ಮುಂದೆ ಮೀಡಿಯಾ ಮುಂದೆ ಕೂಣಿಸಿದ್ವಿ, ಅಲ್ಲಿ ಕೂಣಿಸ್ಬಿಟ್ಟು ತೋರಿಸಿದ್ವಿ. ಅವಾಗ ಏನು ಕೊಟ್ಟಿಲ್ಲ. ನಾವ್ ಅದೇ ಹೇಳೋದು, ನಾವು ಕೊಡ್ತಾರೆ ಅಂತ ಅವಾಗ್ಲೇ ಹೇಳ್ತಾ ಇದ್ರಿಲ್ಲ. ಸುಪ್ರೀಂ ಕೋರ್ಟ್ ನಿಮ್ಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲನಾ, ಹೋಗ್ರಿ ಕೋರ್ಟಿಗೆ ಅಂತ ಇಷ್ಟೆಲ್ಲ ಹೇಳ್ತಾರಿಲ್ಲ ಬಿಜೆಪಿ ಅವರು. ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಟ್ಕೊಳ್ಳಿ ಅಂತ. ಇದೇ ಸುಪ್ರೀಂ ಕೋರ್ಟ್ ಅಲ್ಲಿ ಡೆಲ್ಲಿ ಗೌರ್ಮೆಂಟ್ ಪರವಾಗ ಜಜ್ಮೆಂಟ್ ಬಂದ್ರೆ ಆರ್ಡಿನೆನ್ಸ್ ತಗೊಂಡ್ ಬಂದ್ ರಿವರ್ಸ್ ಮಾಡಿರೋರು ಇವ್ರು ಏನ್ ಸುಪ್ರೀಂ ಕೋರ್ಟ್ ಪರವಾಗಿ ಮಾತಾಡೋದು? ನ್ಯಾಯಕ್ಕಾದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಿಜೆಪಿ ಅವ್ರಿಗೆ ಮಾತ್ರ. ಬಿಜೆಪಿಗೆ ಯಾವಾಗ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಅಂದ್ರೆ ಇವ್ರ ಪರವಾಗಿ ಯಾವಾಗ ತೀರ್ಪು ಬರುತ್ತೆ ಅವಾಗ ಮಾತ್ರ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇರುತ್ತೆ. ಇವ್ರ ವಿರುದ್ಧ ಯಾವಾಗ ಕೊಡ್ತಾರೆ ಅವಾಗ ಸುಪ್ರೀಂ ಕೋರ್ಟಿಗೂ ಆರ್ಡಿನೆನ್ಸ್ ತಗೊಂಡು ರಿವರ್ಸ್ ಮಾಡ್ತಾರೆ. ಅಂದ್ರೆ ನಿಮ್ ಪ್ರಕಾರ ಡೆಲ್ಲಿಲಿ ಬಿಜೆಪಿಗ ಹಂಗೆ ಅಧಿಕಾರಕ್ಕೆ ಬಂದಿದ್ದ ಬಿಜೆಪಿ ಅವರು ನಮ್ ಪ್ರಕಾರ ಡೆಲ್ಲಿಯಲ್ಲಿ ಇಲ್ಲ, ಇಡೀ ಭಾರತದಲ್ಲಿ ಬರ್ತಾ ಇರೋದೇ ಹಿಂಗೆ. ಇವರು ಇಡೀ ಭಾರತದಲ್ಲಿ ನಾವೇನ್ ಗೊತ್ತಾ, ಏನಾದ್ರು ಹೆಂಗ್ ಬಂದ್ರಿ ಅಂತ ನೋಡಿ ನಮ್ ನಾಯಕರು ಜೈಲ್ ತಗೊಂಡ ಸುಳ್ಳು ಆರೋಪಗಳ ಯಾವ ತರ ಮ್ಯಾಂಡೇಟ್ ಜನ ಬೆಂಬಲ ಸಿಕ್ತು ಈ ಎಲೆಕ್ಷನ್ ಜೈಲಿಗೆ ತಗೊಂಡೋಗ್ತೀರಾ, ನಮ್ ಎಲೆಕ್ಷನ್ ವೋಟ್ಗಳು ಡಿಲೀಟ್ ಮಾಡಿಸ್ತೀರಾ. 2 ಬಾರಿ ಅಧಿಕಾರಕ್ಕೆ ಹೆಂಗ್ ಬಂದ್ರಿ? ನಾವ್ ಹೇಳ್ತಾ ಕೆಲಸ ಮಾಡ್ಬಿಟ್ಟು ಬಂದಿದೀವಿ, ಜನರಿಗೋಸ್ಕರ ಕೆಲಸ ವಿರೋಧ ಪಕ್ಷಗಳು ಆಶೀರ್ವಾದ ಮಾಡಿದ್ರು. ವಿರೋಧ ಪಕ್ಷಗಳು ಇವ್ರು ಆಯ್ಕೆ ಆಗಿದ್ದು ಹಸಿಂದು ಅಂತ ಹೇಳಿದ್ರು. ಅಲ್ಲ ಇರ್ಷಾದ್ ಅವ್ರೆ, ಈಗ ನಿಮ್ಗೆ ಈಗ ಡೆಲ್ಲಿಲಿ ನೀವು ಅಧಿಕಾರಕ್ಕೆ ಬಂದ್ರಿ, ಪಂಜಾಬಲ್ಲಿ ಬಂದ್ರಿ, ಬೇರೆ ಕಡೆ ಬರ್ತಾ ಇದ್ದೀರಿ, ನಿಮಗೂ ಅನುಮಾನ ಬಂದಿತ್ತ? ಯಾಕಂದ್ರೆ ನೀವು 15-20 ವರ್ಷದಿಂದ ಹೋರಾಟವನ್ನು ಮಾಡ್ತಾನೆ, ನಿಮ್ಗೆ ಅನುಮಾನ ಬಂದಿತ್ತ? ನಮಗೂ ಇದೇ ಪರಿಸ್ಥಿತಿ ಆಗ್ತಾ ಇದೆ, ಮೊದಲಿಂದ ಅನುಮಾನ ಇತ್ತ? ಇದು ರಾಹುಲ್ ಗಾಂಧಿ ಅವರು ಎತ್ತಿದ ಮೇಲೆ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ನೀವು ಹೇಳಿದ್ರಿ, ಡೆಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ರಿ, ಬಟ್ ಅದಕ್ಕಿಂತ ಮುಂಚೆನೆ ಬಂದಿತ್ತ ಅಂತ ನಿಮ್ಗೆ ಅನುಮಾನ? ಅದಕ್ಕಿಂತ ಮುಂಚೆ ಬಂದಿದ್ದಕ್ಕೆ 6 ತಿಂಗಳು ಮುಂಚೆ ನಾವೇ ಹೇಳಿದ್ ಮೊದಲು. ರಾಹುಲ್ ಗಾಂಧಿ ಅವರು ಇವಾಗ ಹೇಳ್ತಾ ಇರೋದು ಅದು ಯಾವ್ದು ಕಾಂಗ್ರೆಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಇಲ್ಲ, ಅವ್ರದೇ ಒಂದು ಲೀಡರ್ ಸೋತೋಗಿದಾರಂತ ಬಂದು ಹೇಳ್ತಾ ಇರೋದು. ನಿಜವಾಗ್ಲೂ ರಾಹುಲ್ ಗಾಂಧಿಗೆ ದೇಶದ ಪರವಾಗಿ ಅಷ್ಟು ಚಿಂತೆ ಇರ್ತಾ ಇದ್ರೆ ಆ ಪ್ರೆಸ್ ಕಾನ್ಫರೆನ್ಸ್ ನೋಡಿ. ಡೆಲ್ಲಿ ಒಂದ್ಸತಿನೂ ಹೆಸರು ತಗೊಂಡಿಲ್ಲ ಅವರು. ಮಹಾರಾಷ್ಟ್ರದ ಬಗ್ಗೆ ಹೇಳಿದ್ರು, ಹರಿಯಾಣದ ಬಗ್ಗೆ ಹೇಳಿದ್ರು, ಏನ್ ಡೆಲ್ಲಿ ಹೆಸರು ತಗೊಂತಾ ಇದ್ರೆ ಇವ್ರದ್ದೇನಾದ್ರೂ ಹೋಗ್ಬಿಡ್ತಾ ಇತ್ತಾ? ಆಪೋಸಿಷನ್ ಲೀಡರ್ ಅಂದ್ರೆ ಎಲ್ಲರಿಗೂ ಮಾತಾಡ್ರಿ, ಬರೀ ಕಾಂಗ್ರೆಸ್ ಪರವಾಗಿ ಏನಕ್ಕೆ ಮಾತಾಡ್ತೀರಾ? ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಏನಕ್ಕೆ ನೀವು ಮಾತಾಡಿಲ್ಲ? ನಿಮ್ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಇತ್ತು ಬಿಜೆಪಿ ಕಾಂಗ್ರೆಸ್ ಸೇರ್ಕೊಂಡು ನಮ್ಗೆ ಸೋಲಿಸ್ಬೇಕಂತ ಇತ್ತು, ಆಗಿದೆ. ಇವಾಗ ಆಗಿದ ಮೇಲೆ ಇವಾಗ ಸುಮ್ನೆ ಬಂದು ನೀವು ಹೇಳಿದ್ರೆ ನಾವೆಲ್ಲ ನಂಬ್ತೀವಿ. ರಾಹುಲ್ ಗಾಂಧಿ ನಾವು ಇಂಡಿಯಾ ಅಲಯನ್ಸ್ ಇಂದ ಆಚೆ ಬಂದಿದ್ದೀವಿಲ್ಲ, ನಾವು ದೇಶದ ಪರವಾಗಿ ನಿಂತ್ಕೊಂಡಿದ್ದೀವಿ. ರಾಹುಲ್ ಗಾಂಧಿ ಪರವಾಗೂ ಇಲ್ಲ, ನರೇಂದ್ರ ಮೋದಿ ಪರವಾಗೂ ಇಲ್ಲ. ಹೆಂಗ್ ಗೆದ್ವಿ ಅಂದ್ರೆ ಕೆಲಸ ಮಾಡಿಬಿಟ್ಟು ಗೆದ್ದಿದ್ದೀವಿ. ನಾವು ಮಾಡಿರೋ ಕೆಲಸ ಜನ ನೋಡಿದ್ದಾರೆ, ನೀವು ಮಾಡ್ತಾ ನೋಡಿ. ಇವಾಗ ಜನರಿಗೆ ಆಚೆ ಬರ್ತಾ ಇದೆಲ್ಲ, ನೀವು ಏನೇನ್ ಕ್ರಮಗಳು ಮಾಡಿದೀರ ಅಂತ ಜನರಿಗೆ ಗೊತ್ತಾ ಇರ್ತದೆ. ಭ್ರಷ್ಟಾಚಾರ ಲೂಟಿ ಮಾಡೋರಿಗೆಲ್ಲ ನಿಮ್ ಜೊತೆ ಸೇರಿಸ್ಕೊಂಡು ಎಲೆಕ್ಷನ್ ಗೆಲ್ಲಕ್ ನಿಮ್ಗೆ ತಾಕತ್ತಿಲ್ಲ, ಅದಕ್ಕೆ ನೀವು ಯಾವ ತರ ಗೆದ್ದಿದ್ದೀರ ಅಂತ ಜನ ನೋಡ್ತಾ ಇದ್ದೀರಲ್ಲ. ಜನ ಉತ್ತರ ಕೊಡ್ತಾರೆ. ಇವಾಗ ಬರೋ ಗುಜರಾತ್ ಎಲೆಕ್ಷನ್ ಅಲ್ಲಿ ಜನ ಉತ್ತರ ಕೊಡ್ತಾರೆ, ಟೆನ್ಷನ್ ತಗೊಂಡ್ಬೇಡಿ. ಗುಜರಾತ್ ಇಂದ ಮನೆಗೆ ಓಡಿಸ್ತಾರೆ ಇವಾಗ ಜನ ನಿಮ್ಗೆ. ಬಿಜೆಪಿ 30 ವರ್ಷದಿಂದ ಜನ ನೋಡ್ಬಿಟ್ಟೇನೆ ಏನೇನ್ ನೀವು ಆಟ ಆಡ್ತಾ ಇದೀರಂತ ಎಲ್ಲ ಜನ ನೋಡ್ತಾ ಇದಾರೆ. ಇವಾಗ ಬಿಜೆಪಿ ಪರಿಸ್ಥಿತಿ ಯಾವ ತರ ಇದೆ ಅಂತ. ಸುಭದ್ರವಾಗಿದೆ. ಏನ್ ಸುಭದ್ರವಾಗಿದೆ? ಗೆದ್ಕೊಂಡ್ ಬಂದಿರೋದು ಪ್ರಧಾನ ಮಂತ್ರಿ ಗೆದ್ದಿರೋದೇ ಜನರಿಗೆ ಡೌಟ್ ಇದೆ. ಅಲ್ಲ ಸರ್, ಈಗ ಬೇಲುಗಳು ಇರ್ತಾರೆ, ಬೇಲುಗಳು ಇದ್ರು, ಬೇಲುಗಳೇನು ತಪ್ಪು ಮಾಡಿದ್ ಅನ್ಕೊಳ್ಳೋಣ,
ಅಲ್ಲಿ ಚುನಾವಣಾಧಿಕಾರಿಗಳು ಇರ್ತಾರೆ ಸರ್, ಅವರೆಲ್ಲ ಡೀಟೇಲ್ ಆಗಿ ಅವ್ರು ಆಧಾರ್ ತಂದಿರೋ ಪಾನ್ ತಂದಿರೋ ಡೀಟೇಲ್ ಆಗಿ ಮಸಿ ಹಾಕಿರ್ತಾರೆ. ನಿಮ್ಗೆ ಡಬಲ್ ವೋಟ್ ಅಂತ ನೀವು ಆರೋಪ ಮಾಡ್ತಿರಲ್ಲ ಸರ್. ಗಳಂತ ನಮ್ಮ ಪಕ್ಷದಿಂದ ಪರವಾಗಿರುವಂತವರಿಗೆ ಒಂದು ದಿವಸಕ್ಕೆ 10 ಫಾರ್ಮ್ಗಿಂತ ಜಾಸ್ತಿ ಫಿಲ್ ಮಾಡುವ ಅಧಿಕಾರ ಇಲ್ಲ. ಅದು ಈ ಫಾರ್ಮ್ 6 ಆಗಿರ್ಬೋದು, 7 ಆಗಿರ್ಬೋದು, 8 ಎಷ್ಟು ಸೇರಿ 10 ಫಿಲ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ 30ಗಿಂತ ಜಾಸ್ತಿ ಅವ್ನು ಕೊಟ್ಟ ಅಂದ್ರೆ ಅದನ್ನ AER ಮತ್ತೆ DER ಅನ್ನು ಪರಿಶೀಲಿಸಬೇಕು. ಅಲ್ಲಿ ಇರೋದು ಪ್ರಶ್ನೆ BLA ಮಾಡಿಲ್ಲ ಅಂತ ಹೇಳ್ಕೊಂಡು ಅಲ್ಲಿನ BLO ನುಣಿಸ್ಕೊಳ್ಳೋಕ್ಕಾಗಲ್ಲ. ಅವನು ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟವರು. ಇಷ್ಟು ವ್ಯವಸ್ಥೆ ಇದ್ದಾಗ ಸ್ಪಷ್ಟವಾಗಿ ನಿಮ್ಗಳಿಗೆ ದಾಖಲೆಗಳನ್ನು ಕೊಟ್ಟಾಗ ಒಂದೇ ಮನೆಯಲ್ಲಿ ಇಷ್ಟೇ ಅಡ್ರೆಸ್ ಅಲ್ಲಿ ಇದೆ ಅಂದಾಗ ನೀವು ಅದನ್ನ ಮಾಡಲೇಬೇಕು. ನೀವು Fact check ಆಗಿದೆಯಲ್ಲ? ಹೌದು, ಆಗಿದೆ. ಮಾಧ್ಯಮದ fact check Fact check ಆಗಿ ಅದನ್ನ ಹೇಳ್ತಾ ಇದ್ದೀನಿ. ಇದೆ, ಇದ್ದಾರೆ. ಇಲ್ಲ ಅಂತ ಹೇಳಿದಂತ ನಿಮ್ಗೆ ಕೇಳಿ. ಎಷ್ಟು video ಬೇಕು? ನಿಮಗೆ ಎಷ್ಟು ನಿಮ್ಗೆ video ಎಷ್ಟು video ಬೇಕು? ನಿಮಗೆ ಎಷ್ಟು video Yes. ಬೇಕು? ಅದೇ ಮಾಡಿ ಸ್ವಾಮಿ ಹೇಳ್ತಾ ಇರೋದು ಅಲ್ಲಿ ಅದೇ ಜನ ಮಾಡಿ ಇಲ್ಲ. ಕೊಡು. ನೀವು ಅದೇ ಹೇಳ್ತಾ ಮಾಡಿ ಹೌದು. ಕೊಡು. ಆ ಜನ ಇಲ್ಲ ಅಷ್ಟೇ. ಆದ್ರೆ ವೋಟರ್ ಲಿಸ್ಟ್ ಇದ್ದಾರೆ. ಹೌದು, ವೋಟರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಜನ ಇಲ್ಲ, ಇವಾಗಿಲ್ಲ. Physically ಜನ ಇಲ್ಲ ಅಂತಾನೆ ಹೇಳ್ತಾ ಲಿಸ್ಟ್ ಅಲ್ಲಿ ಇದ್ದಾರೆ. ಅವ್ರು ಇನ್ನೊಂತ ವೋಟ್ ಮಾಡಿದ್ದಾರೆ ಅಂತ ಪ್ರೂವ್ ಮಾಡ್ತಾರೆ. ಅಲ್ಲ ಸರ್, ಅದಕ್ಕೆ ಆ ಲಿಸ್ಟ್ ಅಲ್ಲಿ ಕೇಳ್ತಾ ಇರೋದು. ಅಲ್ಲ ಯದುಕುಮಾರ್ ಸರ್ ಈಗ ಅಲ್ಲ ಲಿಸ್ಟ್ಗೆ ಆ ಲಿಸ್ಟ್ಗೆ data ಕೊಡಿ. ವೋಟರ್ ಲಿಸ್ಟ್ ಇರುತ್ತೆ, ನೀವು ಮೂರಲ್ಲೂ ಇರುತ್ತೆ. ನೀವು ಡೆಲೀಟ್ ಮಾಡಿಲ್ಲ ಅಲ್ಲಿ ಅಂದ್ರೆ ನೀವು ಅದಕ್ಕೆ ನೀವು electronic ಅಲ್ಲಿ data ಮಾಡಿ, ಕೊಡಿ ಇಲ್ಲಿ ಅಲ್ಲ. ಮಾಡಿದ್ರೆ ಅಲ್ಲ, ಅದು ಎಂಬತ್ತು ಲಿಸ್ಟ್ ಯಾಕೆ ಸೇರ್ತು ಸರ್ ಅಲ್ಲಿ? 80 ಅಲ್ಲ, ಈಗ ಎಲೆಕ್ಟ್ರಾನಿಕ್ ಡಾಟಾ ಕೊಟ್ರೆ ಆ ಸೀರಿಯಲ್ ನಂಬರ್ ಅವನು ವೋಟ್ ಹಾಕಿದಾರ ಇಲ್ವ ಅಂತ ಗೊತ್ತಾಗುತ್ತೆ, ಗೊತ್ತಾಗುತ್ತೆ. Yes, sir. ಯಾಕೆ ಕೊಡಲ್ಲ? Yes, sir. Yes, sir. Yes, sir. ಕಳ್ಳರ ತರ ಯಾಕೆ ಬಿಹೇವ್ ಮಾಡೋದು? ಪರಿಶೀಲನೆ ಮಾಡಕ್ ಬರಲ್ಲ ಅಂತ ಹೇಳಿ. Yes, okay, okay, ಸೋಮಾರಿತನವಾಗಿ okay, ಪರಿಶೀಲನೆ okay. ಮಾಡಕ್ ಬರಲ್ಲ ಅಂತ ಹೇಳಿ. Yes, sir, yes, sir. Thank you, ಇರ್ಷಾದ್ ಅವರು. Thank you, ಯದುಕುಮಾರ್ ಸರ್, ಭಾಗವಹಿಸಿದ್ದಕ್ಕೆ. Thank you, ಮುನೀರ್ ಸರ್. ನೋಡ್ತಾ ಇದ್ದೀವಿ ಈಗ ಆರೋಪ ಪ್ರತ್ಯಾರೋಪ ಏನಾಗಿರ್ಬೋದು, ಚುನಾವಣಾ ಆಯೋಗ ಆ ಡೇಟಾವನ್ನು ಕೊಟ್ಟಾಗ ಮಾತ್ರ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಒಂದು ಹೆಸರಲ್ಲಿ 4 ಓಟ್ ಇದ್ದಾವೆ, ಅಥವಾ ಅವನು 2 ಕಡೆ ಓಟ್ ಮಾಡಿದ್ದಾನೆ, ಅಥವಾ ಒಂದೇ ಮನೇಲಿ 80 ಜನ ಇದ್ದಾರೆ, ಏನೇ ಆರೋಪಗಳಿರ್ಬೋದು, ರಿಯಾಲಿಟಿ ಚೆಕ್ ಮಾಡಿದಾಗಲೂ ಕೂಡ ಅಲ್ಲಿ 80 ಜನದಲ್ಲಿ 6 ಜನ ವೋಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ್ರೆ ಚುನಾವಣಾ ಆಯೋಗದ ಸಂಬಂಧಪಟ್ಟಂಗೆ ಡೇಟಾವನ್ನು ಕೊಡಬೇಕು. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಪೂರಕವಾಗಿ ಇವ್ರ ಹತ್ರ ಏನು ಸಾಕ್ಷ್ಯಾಧಾರಗಳಿದ್ದಾವೆ ಅದನ್ನು ಕೂಡ ಒದಗಿಸಬೇಕಾದಂಥ ಒಂದು ಪ್ರಕ್ರಿಯೆ ಕೂಡ ಮುಂದೆ ಆಗುತ್ತೆ. ಖಂಡಿತ ಹಾಗಾದಾಗ ಮಾತ್ರ ಜನರಿಗಿರುವಂಥ ಗೊಂದಲಗಳು ಬಗೆಹರಿಯುತ್ತೆ ಈ ಮತಗಳ್ತನ ವಿಚಾರದಲ್ಲಿ. ಇದು ಇವತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.